ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ನಮ್ಮ ಸರ್ಕಾರ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇರ್ತದೆ. ಈಗಾಗಲೇ ಒಂದು ಎಡವಟ್ಟು ಹಿಂದಿನ ನಮ್ಮ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ. KPS ಇದಾಗಿರ್ಬೋದು, ಇನ್ನೊಂದು IAS ಅಧಿಕಾರಿಗಳದ್ದು ಮೇಲಿದ್ದಂಥ ಕೇಸ್ಗಳು ಹಿಂತೆಗೆದಂಥದ್ದು, ತನಿಖಾ ವರದಿಗಳನ್ನು ಮುಳುಗುಂಪು ಮಾಡಿದಂಥದ್ದನ್ನು ನೋಡಿದ್ದೀವಿ. ಈಗ ಮತ್ತೊಂದು ಮಾಡಿದಂಥ ಒಂದು ಕೆಲಸವನ್ನು, ಅದು ವಿಶೇಷವಾಗಿ 2024 ಅಕ್ಟೋಬರ್ 10ರಂದು ಒಂದು ಆದೇಶ ಹೊರಡಿಸಿ ಒಂದು 43 ಜನ ಕ್ರಿಮಿನಲ್ ಅಪರಾಧಿಗಳನ್ನು ಆರೋಪ ಹೊಂದಿದಂಥವ್ರನ್ನ ಅವ್ರು ಎನ್ಕ್ವೈರಿ ಮಾಡಲಾರ್ದ ಆ ಒಂದೇನಪ್ಪ ಅಂತಂದ್ರೆ ಮೊಕದ್ದಮೆಯನ್ನು ಹೊಡಿದ್ದನ್ನು ಹಿಂದೆ ತೆಗೆದುಕೊಂಡ್ಬಿಟ್ಟಿತ್ತು. ತಿಕ್ಕೊಂಡು ಅವ್ರಿಗೆಲ್ಲ ಫ್ರೀ ಬಿಟ್ಬಿಟ್ಟಿತ್ತು. ಅದರಲ್ಲಿ ವಿಶೇಷವಾಗಿ ಯಾರು ಇದ್ರಪ್ಪ ಅನ್ನೋದನ್ನು ಒಂದಿಷ್ಟು ನಿಮ್ಮ ಮುಂದೆ ಹಾಸ್ಬಿಡೋದು. 43 ಮಂದಿಯಲ್ಲಿ ಕೆಲವು ಮಂದಿ ಭಾಳ ಪ್ರಮುಖರು ಬರ್ತಾರೆ. ಈಗಿನ ಏನಪ್ಪ ಅಂದ್ರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು, ಮುಂದೆ ಅದೇ ಕಾಲಕ್ಕೆ ನಮ್ಮ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ V ಸೋಮಣ್ಣ, ವಿಧಾನ ಪರಿಷತ್ತದ ಸದಸ್ಯ CT ರವಿ, ನೆರಗುಂದದ BR ಯಾವಗಲ್, ಹಿರೇಕೆರೂರು ಶಾಸಕ UB ಬನ್ಕಾರ್, ಕಾಂಗ್ರೆಸ್ ಪಕ್ಷದ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಗುಜರಾತ್ ಶಾಸಕ ಜಿಗ್ನೇಶ್ ಮೇವಾನಿ, ಮುಂದೆ ಅದಕ್ಕೆ ಬೆಳಗಾವಿಯ ಸಂಜಯ್ ಪಾಟೀಲ್, ಬಾಲಕೋಟೆಯ ವೀರನಾಥ್ ಚರಂತಿಮಠ್, ಹೊನ್ನಾಳಿಯ MP ರೇಣುಕಾಚಾರ್ಯ, ಬೆಳಗಾವಿ ಅನಿಲ್ ಬೆನಕೆ, ಡಾಕ್ಟರ್ ಎಸ್ ಸಿದ್ದಯ್ಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ B ಶಿವಣ್ಣ, ಅದೇ ಕಾಲಕ್ಕೆ ನಮ್ಮ ರೈತ ಸಂಘದ